ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಸೂಫಿ ಸಂತರ ಶ್ರದ್ಧಾ ಕೇಂದ್ರವಾದ ದೇಶ ವಿದೇಶಗಳಿಂದ ಯಾವುದೇ ಧರ್ಮ ಜಾತಿ ವರ್ಣ ವರ್ಗದ ಭೇದವಿಲ್ಲದೆ ಎಲ್ಲ ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತಾ ದಕ್ಷಿಣ ಭಾರತದಲ್ಲೇ ಒಂದು ಸೌಹಾರ್ದ ಸಂಸ್ಕೃತಿ ಮತ್ತು ಹಿಂದೂ ಮುಸಲ್ಮಾನರ ಐಕ್ಯತೆಯ ಶ್ರದ್ಧಾ ಕೇಂದ್ರವಾಗಿರುವ ಬಾಬಾ ಬುಡೈನ್ ದರ್ಗಾ, ಅದನ್ನು ಮುಸಲ್ಮಾನರು ಪಹಾಡ್ ಅಂತ ಹೇಳ್ತಾರೆ. ಅದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಶ್ರದ್ಧಾ ಕೇಂದ್ರವಾಗಿತ್ತು. ಆದರೆ BJP ಮತ್ತು ಸಂಘ ಪರಿವಾರದ ಇದನ್ನು ದಕ್ಷಿಣ ಭಾರತದ ಅಯೋಧ್ಯೆಯನ್ನಾಗಿ ಮಾಡ್ತೀವಿ ಎಂಬಂಥ ಒಂದು ಹುನ್ನಾರ 1990ರ ದಶಕದಿಂದ ದತ್ತಮಾಲೆ, ದತ್ತಪೀಠ, ಶೋಭಾಯಾತ್ರೆ ಎಂಬಂತಹ ವಿನೂತನ ಹೊಸ ಆಚರಣೆಗಳನ್ನು ತರುವ ಮುಖಾಂತರ ಅಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ಉಂಟು ಮಾಡಿದ್ದಲ್ಲದೆ ಅದರ ರಾಜಕೀಯ ಲಾಭವನ್ನು ಕೂಡ ಪಡ್ಕೊಂಡ್ರು. ಅದರ ನಂತರ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ಜಸ್ಟಿಸ್ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಅಲ್ಲಿಯ ಕುಲಂಕುಷವಾದಂತಹ ತನಿಖೆಯನ್ನು ಮಾಡಿ ಅಲ್ಲಿ 1975ಕ್ಕಿಂತ ಮುಂಚಿನ ಯಾವ ರೀತಿ ಆಚರಣೆಗಳು ನಡೀತಾ ಇತ್ತು, ಯಾವ ರೀತಿ ಉರುಸ್ ಸಂಭ್ರಮಾಚರಣೆ ನಡೀತಾ ಇತ್ತು, ಅಲ್ಲಿಯ ಭಕ್ತಾದಿಗಳ ಎಲ್ಲ ಏನು ನಂಬಿಕೆಗಳಿಗೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ, ಜಡ್ಜ್ಮೆಂಟ್ ಕೂಡ ಇದೆ. ಇದರ ಮಧ್ಯದಲ್ಲಿ ಇದೀಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ BJP ಸರ್ಕಾರ ಗುರು ದತ್ತಾತ್ರೇಯ ಸಮಿತಿ ಎಂಬಂತಹ ಚಾಲನೆಯೇ ಇಲ್ಲದಂಥ ಒಂದು ಸಮಿತಿಯನ್ನು ಪೇಪರ್ನಲ್ಲಿ ಇವರು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಸಾವಿರಾರು ವರ್ಷಗಳಿಂದ ಆ ದರ್ಗಾದ ಪಾಲನೆ ಪೋಷಣೆ ಮಾಡ್ತಾ ಅಲ್ಲಿ ಬರುವಂಥ ಭಕ್ತಾದಿಗಳ ಭಾವನೆಗಳಿಗೆ ಸ್ಪಂದಿಸುತ್ತಾ ದಿನಂಪ್ರತಿ ಅನ್ನದಾಸೋಹದಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸೌಹಾರ್ದಯುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಂತಹ ಮುಜಾವರ್ ಅವರ ಕುಟುಂಬಸ್ಥರೇ ಆದಂತಹ ನಮ್ಮ ಅಲ್ಲಿಯ ಸಜ್ಜಾದೆ ನಶೀನ್ರವರು ಇದರ ಬಗ್ಗೆ ಕಾನೂನಾತ್ಮಕ ಹೋರಾಟವನ್ನು ಮಾಡಿಕೊಂಡೇ ಬರ್ತಾ ಇದ್ರು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಅವರ ಬೆನ್ನೆಲುಬಾಗಿ ನಿಂತಿತ್ತು. ಮತ್ತು ನಾವು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನು ಸ್ಟೇ ಇತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ, ಅದನ್ನು ವೆಕೇಟ್ ಮಾಡಿ ರಿಟ್ ಆಫ್ ಮ್ಯಾಂಡಮಟ್ ಸಲ್ಲಿಸುವಂಥ ಪ್ರಕ್ರಿಯೆಯಲ್ಲೂ ಕೂಡ ನಾವು ಸ್ಟೇಟ್ ಗೌರ್ಮೆಂಟಿನ ಮುಖ್ಯ ಕಾರ್ಯದರ್ಶಿಯವರಿಗೆ ರಿಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ರಿಪ್ರೆಸೆಂಟೇಷನನ್ನು ಕೊಟ್ಟಿದ್ವಿ. ಆದರೆ ದುರದೃಷ್ಟವಶಾತ್ ಸ್ಟೇಟ್ ಗೌರ್ನಮೆಂಟ್ ಈಗ ಹೈಕೋರ್ಟ್ನಲ್ಲಿ ಈ ಒಂದು ಜಡ್ಜ್ಮೆಂಟ್ ಏನು ಸ್ಟೇ ಇತ್ತು ಅದನ್ನು ವೆಕೇಟ್ ಮಾಡಿ ಅಲ್ಲಿ ಹಿಂದೂ ಅರ್ಚಕರನ್ನು ನೇಮಕ ಮಾಡಲಿಕ್ಕೆ ಬೇಕಾಗಿ ಒಂದು ಹೊಸ ಸಮಿತಿಯನ್ನು ನೇಮಕ ಮಾಡಬೇಕೆಂಬಂಥ ಒಂದು ಆರ್ಡರನ್ನು ತಂದಿದೆ. ಇದು ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಇದರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೈಕೋರ್ಟ್ನಲ್ಲೂ ಮತ್ತು ಸಾಧ್ಯವಿದ್ದರೆ ಸುಪ್ರೀಂ ಕೋರ್ಟ್ನಲ್ಲೂ ಇದನ್ನು ಪ್ರಶ್ನಿಸ್ತೇವೆ. ಆ ಶ್ರದ್ಧಾ ಕೇಂದ್ರವನ್ನು ಒಂದು ಸೌಹಾರ್ದ ಶ್ರದ್ಧಾ ಕೇಂದ್ರವಾಗಿ ಉಳಿಸ್ಕೊಳ್ಬೇಕು ಎಂಬುದಾಗಿದೆ ನಮ್ಮ ಆಶಯ. ಇದನ್ನು ಒಂದು ಪಕ್ಷಕ್ಕಾಗಿ, ಒಂದು ಸಂಘಟನೆಗಾಗಿ, ಒಂದು ಕೋಮು ವಿಷಬೀಜವನ್ನು ಬಿತ್ತುವಂಥ ಕೇಂದ್ರವಾಗಿ ಮಾರ್ಪಡಿಸಲಿಕ್ಕೆ ಕರ್ನಾಟಕದ ಜನರು ಬಿಡೋದಿಲ್ಲ. ಇದರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತೇವೆ. ಸದ್ಯದಲ್ಲೇ ಪಕ್ಷದ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ನಾವು ಸಲ್ಲಿಸಲಿಕ್ಕಿದ್ದೇವೆ. ಅಲ್ಲಿರುವಂಥ ಸಜ್ಜಾದೆ ನಶೀನ್ ಬಳಿ ಅಲ್ಲಿರುವಂತಹ ಎಲ್ಲ ಗೋರಿಗಳು ಅದು ಸೂಫಿ ಸಂತರ ಒಂದು ದೊಡ್ಡ ಪರಂಪರೆಯೇ ಇದೆ. ಕರ್ನಾಟಕ ಮತ್ತು ಇಡೀ ದೇಶಕ್ಕೆ ಕಾಫಿಯನ್ನು ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಂಡು ಬಂದಂತಹ ಸೂಫಿ ಸಂತರ ಕಾರಣದಿಂದ ಅವರ ಆಶೆಗಳು ಅಭಿಲಾಷೆಗಳು ಪೂರ್ತಿಯಾಗುತ್ತೆ ಅಂತ ಹೇಳಿದ್ರೆ ಇದಾಗಿದೆ ಸೂಫಿಸಂ. ಸೂಫಿ ಸಂತರಿಗೆ ಯಾವುದೇ ಧರ್ಮ ಇಲ್ಲ, ಅವರು ಎಲ್ಲ ಧರ್ಮದವರನ್ನು ನಮ್ಮವರು ತಮ್ಮವರು ಎಂದು ಸ್ವೀಕರಿಸುವಂತಹ ಒಂದು ಸುಂದರ ಇತಿಹಾಸ ಇರುವಂತಹ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯನ್ನು ನಿಮ್ಮ ಕೋಮು ವಿಷಬೀಜಕ್ಕೆ ಬಳಸ್ಕೊಳ್ಬೇಡಿ. ಇದಕ್ಕೆ ಕರ್ನಾಟಕದ 6.5 ಕೋಟಿ ಜನರು ಕೂಡ ಅಂತಹ ಕೋಮು ವೈಷಮ್ಯದ ಕೇಂದ್ರವನ್ನಾಗಿ ಮಾರ್ಪಡಲಿಕ್ಕೆ ಬಿಡೋದಿಲ್ಲ. ನಾವೆಲ್ಲರೂ ಕೂಡ ಆ ಸಜ್ಜಾದೆ ನಶೀನ್ರವರ ಕಾನೂನು ಹೋರಾಟಕ್ಕೂ ನಾವು ಕೈ ಜೋಡಿಸ್ತೇವೆ. ಪ್ರಜಾಸತ್ತಾತ್ಮಕವಾಗಿದ್ದುಕೊಂಡು ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಮತ್ತು ಅಂತಿಮವಾಗಿ ಗೆಲುವು ಸತ್ಯದ್ದಾಗಿರ್ತದೆ, ನ್ಯಾಯದ್ದಾಗಿರ್ತದೆ. On 28th of September, the Honorable High Court of Karnataka had given a judgment stating that pujaris or archakas can be nominated, and also the High Court of Karnataka has directed the Karnataka government to have a fresh committee and to decide about the Baba Budangiri issue. In fact, we have to know that Justice Nagmohan Dasik committee was being constituted in Karnataka, in which after a thorough study about the Baba Budangiri issue, they had given certain recommendations to the government, like the prayers and the rituals and the tradition should be followed only by the Sajjade Nasheen, Shakadris and Mujawwars, because since time immemorial the Shakadris, Mujawwars and the Sajjade Nasheen and their families have got only the right to perform all the rituals like entering into the cave,
going to that Pita, and also about that Kadava, and about the Chirag, what the Dattatreya Devasthana Samvardhana Committee, they have altered this word like Nanda Deepa as well as like a Paduke. But it is nothing but the Dattatreya Devasthana Samvardhana Samiti who have come into this limelight in this case, they in fact they doesn't have any locus standi. Since 1978, if you go to the case laws, such a Samiti and committee is not found at all in the entire case. And when this being the case, the Sajjade Nashin and their family had approached the Honorable Supreme Court of India, and there were certain directions from the Supreme Court of India to the Karnataka state government stating that the recommendations of the high level committee has to be considered and it has to be kept in the cabinet. This was the order given by the Honorable Supreme Court of India. But the earlier Congress government had not taken the proper initiative to recommend and also to pass these orders in the Gazette notification. And today the High Court of Karnataka has given a verdict stating that recommendations made by the high level committee presided by the Justice Nagmohan Das committee, it has been rejected, and it has been given certain suggestion to the Karnataka government to constitute a new committee and to consider about the appointment of pujaris as well as about the Paduka and Nanda Deepa. So in this regard, the Social Democratic Party of India has decided to file an appeal against this order before the Supreme Court as well as before the High Court of Karnataka, and the questions which have been not looked by the Honorable Karnataka High Court will be questioned before the appropriate court of law. 28 तारीख सितंबर के हज़रत दादा हयात मीर खलंदर श्री गुरु दत्तात्रेय बाबा बुडन स्वामी दरगाह के ख़िलाफ़ एक जजमेंट आया है, जिसमें ये लिखा गया है कि एक सूफ़ी दरगाह को हिंदू आर्चक यानी कि हिंदू पुजारी को देना, और इसके अंदर एक सबसे ज़्यादा मेन बात यह है कि ये फाइंडिंग्स किया गया है और ये पिटिशनर को और इस पिटिशन को अलाउड किया गया है। ऐसा नहीं कि अभी जाकर किसी को पुजारी को बिठाओ बोलकर नहीं है, बल्कि पुरानी एक फिर से एक कमेटी बनाओ, फिर से इसे पूरा तहकीकात कर इसके बारे में क्या है स्टेट गवर्नमेंट जो है डिसीजन लेना। और ये करते हुए जो सुप्रीम कोर्ट का जो ऑर्डर था उसे नज़रअंदाज करते हुए इन कर्नाटका के जो ऑर्डर आया था 19/3/2018 को उसे बर्खास्त किया है। और हाई लेवल कमेटी जो नागमोहन दास एक रिटायर्ड जज के हिसाब से की गई थी, वो कमेटी रिपोर्ट को भी नज़रअंदाज किया गया है और उसे भी खारिज की गई है। असल में लोगों को ये मैं बताना चाहता हूँ, मैं वहाँ का सज्जादा होते हुए, कि अभी भी कोई ऐसी परेशानी की बात नहीं हुई है, लेकिन शायद थोड़े दिन के अंदर कुछ भी हो सकता है। इसलिए मुझे हर मुसलमान फ़र्ज़ और हर इंसान को ये बताना चाहता हूँ कि सूफ़ी सेंट या हज़रत दादा हयात मीर खलंदर अलियास श्री गुरु दत्तात्रेय बाबा बुडन स्वामी दरगाह का जो तरीक़ा था वो इस्लामिक तरीक़ा ही है, और इसके प्रूव करने के वास्ते, इसे साबित करने के वास्ते पूरे हमारे पास डॉक्यूमेंटेशन है। और इंशाअल्लाह इस ऑर्डर के ख़िलाफ़ हम जल्द से जल्द हाई कोर्ट के अंदर अपील करेंगे।